ಕೊಟ್ಟ ಮಾತು ಉಳಿಸಿಕೊಂಡ ಕಿಚ್ಚ, ವಿಷ್ಣುದಾದ ಸ್ಮಾರಕಕ್ಕೆ ಜಾಗ ಖರೀದಿ. ವಿಷ್ಣುವರ್ಧನ್ ಹುಟ್ಟುಹಬ್ಬದ ದಿನವೇ ಸ್ಮಾರಕಕ್ಕೆ ಅಡಿಗಲ್ಲು. ಅಗ್ನಿಸ್ಪರ್ಶ ಆದ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗಬೇಕಾಗಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದಾಗಿನಿಂದಲೂ ಸಹ ಅಭಿಮಾನಿಗಳು ದುಃಖ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಬರ್ತಿದ್ದಾರೆ. ನಟ ಕಿಚ್ಚ ಸುದೀಪ್ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ನೋವು ಹಾಗೆ ಬೇಸರವನ್ನ ಸಹ ಹೊರಹಾಕಿದ್ದಾರೆ. ವಿಷ್ಣು ಸರ್ ಸ್ಮಾರಕದ ವಿಷಯದಲ್ಲಿ ನಾವಿನ್ನು ಬೇಡಿದ್ದು ಸಾಕು, ಮುಂದೇನು ಮಾಡಬೇಕೋ ಅದನ್ನ ನಾವು ಮಾಡೋಣ. ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ನಾನು ಏನೆಲ್ಲ ಮಾಡಬಹುದೋ ಅದನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಜಾಗವನ್ನ ಖರೀದಿ ಮಾಡ್ತೇನೆ, ಅದಕ್ಕಾಗಿ ಕೋರ್ಟ್ಗೆ ಹೋಗೋಕ್ಕೂ ಸಹ ನಾನು ಸಿದ್ಧ ಇದ್ದೇನೆ ಅನ್ನೋ ಮಾತುಗಳನ್ನ ಸಹ ಕಿಚ್ಚ ಸುದೀಪ್ ಅವರು ಆಡಿದ್ರು. ಇದೀಗ ಸುದೀಪ್ ತಮ್ಮ ಮಾತುಗಳನ್ನ ಉಳಿಸ್ಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೆಂಗೇರಿ ಬಳಿ ಅಭಿಮಾನ್ ಸ್ಟುಡಿಯೋದ ವ್ಯಾಪ್ತಿಯಲ್ಲಿಯೇ ಇರುವಂತಹ 1/2 ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 25 ಅಡಿ ಎತ್ತರದ ಪುತ್ಥಳಿ ಹಾಗೆ ದರ್ಶನ ಕೇಂದ್ರ ನಿರ್ಮಾಣ ಕೂಡ ಆಗಲಿದೆ ಅಂತ ಹೇಳ್ತಿದ್ದಾರೆ. ವಿಷ್ಣು ಅವರ ಜನ್ಮದಿನವಾದಂತಹ ಸೆಪ್ಟೆಂಬರ್ 18ರಂದೇ ಈ ಜಾಗದಲ್ಲಿ ಅಡಿಗಲ್ಲು ಸ್ಥಾಪನೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಈ ಎಲ್ಲಾ ವಿಷಯವನ್ನ ವೀರಕ ಪುತ್ರ ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ. ಅಡಿಗಲ್ಲು ಸ್ಥಾಪನೆಯಿಂದ ಹಿಡಿದು ಪುತ್ಥಳಿ ನಿರ್ಮಾಣದವರೆಗೂ ಸಹ ಎಲ್ಲಾ ಕೆಲಸಗಳು ಸಹ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿಯೇ ನಡೆಯಲಿದೆ. ಇನ್ನೊಂದು ವರ್ಷದಲ್ಲೇ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗವನ್ನ ನಾವು ಬಿಡುವಂತಹ ಮಾತೇ ಇಲ್ಲ. ಆ ಸ್ಥಳಕ್ಕಾಗಿ ಹೋರಾಟ ಮಾಡ್ತಾನೆ ಇರ್ತೇವೆ. ಆದ್ರೆ ಈಗ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡೋದು ನಮ್ಮ ಆದ್ಯತೆ. ಅವರ ಜನ್ಮದಿನಕ್ಕಾಗಿ ಪುಣ್ಯ ಸ್ಮರಣೆಗಾಗಿ ದೂರದ ಊರುಗಳಿಂದ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಬಳಿ ಬರ್ತಾ ಇರ್ತಾರೆ. ಅವರಿಗಾಗಿ ಒಂದು ಪುತ್ಥಳಿ ದರ್ಶನ ಕೇಂದ್ರವನ್ನ ಮಾಡಲೇಬೇಕು. ಹಾಗಾಗಿ ಸುದೀಪ್ ಅವರ ನೇತೃತ್ವದಲ್ಲಿ ಈ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ ಅಂತ ವೀರಕ ಪುತ್ರ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ವಿಷ್ಣುವರ್ಧನ್ 2009ರಲ್ಲಿ ನಿಧನರಾದರು. ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿತ್ತು. ಆದರೆ ಅಂತ್ಯಕ್ರಿಯೆ ನಡೆದಂತಹ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಸಾಧ್ಯ ಆಗಲಿಲ್ಲ. ಆ ಜಾಗ ವಿವಾದದ ಕೇಂದ್ರ ಬಿಂದುವಾಗಿದ್ದೇ ಇದಕ್ಕೆ ಕಾರಣ ಆಯಿತು. ಇನ್ನು ಅಂತ್ಯಕ್ರಿಯೆ ನಡೆದಂತಹ ಜಾಗದಲ್ಲಿ ಒಂದು ಸಣ್ಣ ಗೋಪುರ ನಿರ್ಮಿಸಿ ಇಡಲಾಗಿತ್ತು. ಆದರೆ ಇತ್ತೀಚೆಗೆ ರಾತ್ರೋರಾತ್ರಿ ಅದನ್ನ ನೆಲಸಮ ಕೂಡ ಮಾಡಲಾಗಿತ್ತು. ಇದು ವಿಷ್ಣು ಅಭಿಮಾನಿಗಳಿಗೆ ತುಂಬಾ ನೋವನ್ನುಂಟು ಮಾಡಿದೆ. ಇನ್ನು ಕುಟುಂಬದವರು ಈಗಾಗಲೇ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ. ಇದೀಗ ಸುದೀಪ್ ನೇತೃತ್ವದಲ್ಲಿ ವಿಷ್ಣುವರ್ಧನ್ ಪುತ್ಥಳಿ ನಿರ್ಮಾಣ ಆಗ್ತಾ ಇರೋದು ವಿಷ್ಣು ಫ್ಯಾನ್ಸ್ಗೆ ಮಾತ್ರ ಸಖತ್ ಖುಷಿಯನ್ನೇ ಕೊಟ್ಟಿದೆ.